ಮಡಿಕೇರಿ ಭಾಗದಲ್ಲಿ ಒಂದು ವಾರಕ್ಕೆ ಕಂಪೇರ್ ಮಾಡಿದ್ರೆ ಇವತ್ತಿನ ಚಿತ್ರಣ ಹೇಗಿದೆ? ಈಗಲೂ ಕೂಡ ಮಳೆ ಜಾಸ್ತಿ ಆಗಿದೆಯಾ ಕಡಿಮೆ ಆಗಿದೆಯಾ ಅಂತ ಕೇಳಿದ್ರೆ ಮಳೆಯ ಪ್ರಮಾಣ ತಗ್ಗಿದೆ. ಕೊಂಚ ಮಟ್ಟಿಗೆ ಮಳೆಯ ಪ್ರಮಾಣ ತಗ್ಗಿದೆ. ತಲಕಾವೇರಿ ಭಾಗಮಂಡಲ ವ್ಯಾಪ್ತಿಯಲ್ಲಿ ಮಳೆ ಬರ್ತಾ ಇರೋದು ಸ್ವಲ್ಪ ಕಡಿಮೆ ಆಗಿದೆ. ಮಳೆ ತಗ್ಗಿದ್ರೂ ಕಾವೇರಿ ನದಿಯ ನೀರಿನ ಮಟ್ಟ ಏರಿಕೆ ಆಗಿದೆ. ಅಪಾಯದ ಮಟ್ಟವನ್ನ ಮೀರಿ ಕಾವೇರಿ ಹರಿತಾ ಇರೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಕಾವೇರಿ ನದಿ ಪಾತ್ರದಲ್ಲಿ ಮುನ್ನೆಚ್ಚರಿಕೆ ವಹಿಸುವಂತೆ ಜಿಲ್ಲಾಡಳಿತ ಸಲಹೆಯನ್ನ ಕೊಟ್ಟಿದೆ. ಮುನ್ನೆಚ್ಚರಿಕೆ ಅಂದ್ರೆ ಅನಾವಶ್ಯಕವಾಗಿ ಹೋಗಬೇಡಿ, ಮನೆಗಳಿದ್ದವರು ದಯವಿಟ್ಟು ಸುರಕ್ಷಿತ ಸ್ಥಳಗಳಿಗೆ ತೆರಳಿ ಅಂತೆಲ್ಲ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಕಂಪ್ಯಾರಿಟಿವ್ಲಿ ಒಂದು ವಾರ ಕಂಪೇರ್ ಮಾಡಿದ್ರೆ ಇವತ್ತು ಮಳೆಯ ಪ್ರಮಾಣ, ಬೀಳ್ತಾ ಇರೋ ಪ್ರಮಾಣ ಕಡಿಮೆ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಕೊಡಗು ಜಿಲ್ಲೆಯಾದ್ಯಂತ ಕಳೆದ 4-5 ದಿನಗಳಿಂದ ಮಳೆಯ ತೀವ್ರತೆ ಹೆಚ್ಚಾಗ್ತಾ ಇದೆ. ಮಳೆಯಿಂದಾಗಿ ಕೊಡಗು ಜಿಲ್ಲೆಯಾದ್ಯಂತ ಜನಜೀವನ ಕೂಡ ಒಂದು ರೀತಿ ಅಸ್ತವ್ಯಸ್ತಗೊಳ್ತಾ ಇದೆ. ಮತ್ತೊಂದೆಡೆ ಇದೀಗ ಕಾವೇರಿ ನದಿಯ ನೀರಿನ ಮಟ್ಟ ಕೂಡ ಗಣನೀಯವಾಗಿ ಏರಿಕೆ ಕೂಡ ಆಗ್ತಾ ಇರ್ತಕ್ಕಂಥದ್ದು. ಪ್ರಸ್ತುತ ಮಡಿಕೇರಿ ತಾಲೂಕಿನ ಬಲುಮುರಿ ಗ್ರಾಮದಲ್ಲಿದ್ದೀನಿ. ನೀವು ಇಲ್ಲಿ ನೋಡ್ಬೋದು, ಕಾವೇರಿ ನದಿ ಸಂಪೂರ್ಣವಾಗಿ ಮೈದುಂಬಿ ಹರಿತಾ ಇದ್ದಾಳೆ. ಪ್ರವಾಹ ಪರಿಸ್ಥಿತಿ ಕೂಡ ಹಂತದಲ್ಲಿ ಕೂಡ ಕಾವೇರಿ ನದಿ ಅಪಾಯದ ಮಟ್ಟ ಮೀರಿ ನೀರು ಹರಿತಿರುವಂತಹ ದೃಶ್ಯಾವಳಿಗಳನ್ನು ನೀವು ನೋಡ್ಬೋದು. ಕೆಳಭಾಗದಲ್ಲಿ ಕೆಳ ಸೇತುವೆ ಕೂಡ ಇತ್ತು. ಕಳೆದ ಬಾರಿ ಮಳೆ ಬಂದಂಥ ಸಂದರ್ಭದಲ್ಲೂ ಕೂಡ ಪಬ್ಲಿಕ್ ಟಿವಿ ಈ ಒಂದು ಸನ್ನಿವೇಶವನ್ನು ತೋರಿಸಿತ್ತು. ಯಾಕಂದರೆ ಒಂದಷ್ಟು ಕಾರ್ಮಿಕ ವರ್ಗದವರು ಅಪಾಯವನ್ನು ಲೆಕ್ಕಿಸದೆ ಈ ಒಂದು ಭಾಗದಿಂದ ದಾಟುವಂತಹ ದೃಶ್ಯಾವಳಿಗಳು ಕೂಡ ಗೋಚರಿಸಿತ್ತು. ಇದೀಗ ಕಳೆದ 4-5 ದಿನಗಳಿಂದ ನಿರಂತರವಾಗಿ ಮಳೆ ಏನು ಬರ್ತಾ ಇದೆ, ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ಹಲವಾರು ಗ್ರಾಮೀಣ ಭಾಗಕ್ಕೆ ಸಂಪರ್ಕ ಕಲ್ಪಿಸುವಂಥ ರಸ್ತೆಗೆ ಇದೀಗ ಸ್ಥಳೀಯ ಪೊಲೀಸ್ನ ಸಿಬ್ಬಂದಿಗಳು ಬ್ಯಾರಿಕೇಡನ್ನು ಕೂಡ ಅಳವಡಿಕೆಯನ್ನು ಮಾಡಿರ್ತಕ್ಕಂಥದ್ದು. ಮತ್ತೊಂದೆಡೆ ನನ್ನ ಈ ಭಾಗದಲ್ಲಿ ನೋಡ್ಬೋದು, ನೀರು ಏನು ಭಾಗಮಂಡಲ ಮತ್ತು ತಲಕಾವೇರಿ ವ್ಯಾಪ್ತಿಯಲ್ಲಿ ಭಾರಿ ಮಳೆ ಏನು ಆಗ್ತಿದೆ, ಆ ಬ್ರಹ್ಮಗಿರಿ ತಪ್ಪಲಿನಲ್ಲಿ ಭಾರಿ ಮಳೆ ಆಗ್ತಿರೋದ್ರಿಂದ ಭಾಗಮಂಡಲ ಕ್ಷೇತ್ರದಲ್ಲೂ ಕೂಡ ತ್ರಿವೇಣಿ ಸಂಗಮ ಸಂಪೂರ್ಣವಾಗಿ ಭರ್ತಿಯಾಗಿ ನೀರಿನ ಹರಿವು ಕೂಡ ಏರಿಕೆಯಾಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಕಾವೇರಿ ನದಿ ಏನು ಹರಿತಾ ಇದ್ದಾರೆ, ಈ ಕಾವೇರಿ ನದಿ ಹರಿತಿರೋದ್ರಿಂದ ಸಮೀಪದಲ್ಲಿರ್ತಕ್ಕಂತಹ ಸಾಕಷ್ಟು ಗದ್ದೆಗಳಿರ್ಬೋದು, ತೋಟಗಳಿರ್ಬೋದು, ಅದೆಲ್ಲವೂ ಕೂಡ ಜಲಾವೃತ ಕೂಡ ಗೊಳ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಕೊಡಗು ಜಿಲ್ಲೆಯಲ್ಲಿ ಮಳೆಯಿಂದ ಸಾಕಷ್ಟು ನಾನಾ ರೀತಿಯ ಅವಾಂತರಗಳು ಕೂಡ ಮುಂದುವರಿತಾ ಇದೆ. ಅಷ್ಟೇ ಅಲ್ಲದೆ ಈ ಒಂದು ನೀರು ಇನ್ಫ್ಲೋ ಕೂಡ ಹೆಚ್ಚಾಗಿರೋದ್ರಿಂದ ಹಾರಂಗಿ ಜಲಾಶಯಕ್ಕೆ ಸುಮಾರು 15,000 ಕ್ಯೂಸೆಕ್ಸ್ಗೂ ಅಧಿಕ ಒಳಹರಿವಿನ ಪ್ರಮಾಣ ಒಳಗೆ ಬರ್ತಾ ಇರತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಡ್ಯಾಮ್ನ ಸಿಬ್ಬಂದಿಗಳು ಕೂಡ ಸುಮಾರು ಡ್ಯಾಮ್ನ ಸುರಕ್ಷತೆ ದೃಷ್ಟಿಯಿಂದ 16-17 ಕ್ಯೂಸೆಕ್ಸು ಅಥವಾ 20,000 ಕ್ಯೂಸೆಕ್ಸನ್ನು ಬ್ಯಾಲೆನ್ಸನ್ನು ಮಾಡಿಕೊಂಡು ಹೊರಹರಿವು ಕೂಡ ಬಿಡ್ತಾ ಇರ್ತಕ್ಕಂಥದ್ದು.